Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 9ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನದ ಪೀರಿಯಡ್ ನಂಬರ್ 8, 9 ಮತ್ತು 10ರಲ್ಲಿ ಬರುವಂತಹ ವರ್ಕ್ಶೀಟ್ ನಂಬರ್ 23ರಿಂದ 28ರವರೆಗಿನ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಪೀರಿಯಡ್ ನಂಬರ್ 8 ಟಾಪಿಕ್ ಗ್ರೀಟಿಂಗ್ಸ್. ಇಲ್ಲಿ ವಿದ್ಯಾರ್ಥಿಗಳೇ, ಈ ಪೀರಿಯಡ್ನಲ್ಲಿ ನಾವು ಗ್ರೀಟಿಂಗ್ಸ್ ಮತ್ತು ಅದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕಂತೇಳಿ ತಿಳಿದುಕೊಳ್ತಾ ಇದ್ದೇವೆ. ವರ್ಕ್ಶೀಟ್ ನಂಬರ್ 23, ಮ್ಯಾಚ್ ದ ಗ್ರೀಟಿಂಗ್ಸ್ ಇನ್ ದ ಬಬಲ್ಸ್ ವಿತ್ ಎ ಸೂಟೇಬಲ್ ರೆಸ್ಪಾನ್ಸ್ ಗಿವನ್ ಇನ್ ದಿ ಇಮೋಜಿ. ರೈಟ್ ದೆಮ್ ಇನ್ ದ ಸ್ಪೇಸ್ ಗಿವನ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಬಬಲ್ಸ್ ಅನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇಮೋಜಿಸನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಮ್ಯಾಚ್ ಮಾಡಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ವಿದ್ಯಾರ್ಥಿಗಳ ಉತ್ತರವನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರಗಳನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 24, ಕ್ಯಾನ್ ಯು ಐಡೆಂಟಿಫೈ ದ ಗ್ರೀಟಿಂಗ್ಸ್ ಇನ್ ದ ಡೈಲಾಗ್ಸ್ ಬಿಲೋ? ಮಾರ್ಕ್ ದ ಗ್ರೀಟಿಂಗ್ಸ್ ಅಂಡ್ ರೆಸ್ಪಾನ್ಸಸ್ ಇನ್ ದ ಗಿವನ್ ಕಾನ್ವರ್ಸೇಷನ್ಸ್. ರೈಟ್ ದೇಮ್ ಇನ್ ದ ರೆಸ್ಪೆಕ್ಟಿವ್ ಬಾಕ್ಸಸ್ ಗಿವನ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ 4 ಡೈಲಾಗ್ಸ್ ಅಥವಾ ಕಾನ್ವರ್ಸೇಷನ್ಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಗ್ರೀಟಿಂಗ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ರೆಸ್ಪಾನ್ಸಸ್ ಇದ್ದಾವೆ. ಅದನ್ನು ಕೊಟ್ಟಿರುವಂಥ ಸ್ಥಳದಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ನಾನಿಲ್ಲಿ ಗ್ರೀಟಿಂಗ್ಸ್ ಮತ್ತು ರೆಸ್ಪಾನ್ಸನ್ನು ವಿದ್ಯಾರ್ಥಿಗಳೇ ಬರೆದಿದ್ದೇನೆ. ಮೊದಲನೇದು ಗ್ರೀಟಿಂಗ್ಸನ್ನು ನೋಡೋದಾದರೆ ಹಾಯ್, ಇದಕ್ಕೆ ರೆಸ್ಪಾನ್ಸ್ ಇರೋದು ಈ ಕಾನ್ವರ್ಸೇಷನ್ನಲ್ಲಿ ಹಾಯ್. ನೆಕ್ಸ್ಟ್ ನೈಸ್ ಟು ಮೀಟ್ ಯು, ನೈಸ್ ಟು ಮೀಟ್ ಯು ಟು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೇ ವಾಟ್ಸಪ್, ಹೇ ನಾಟ್ ಮಚ್. ಈ ರೀತಿಯ ಗ್ರೀಟಿಂಗ್ಸ್ ಮತ್ತು ರೆಸ್ಪಾನ್ಸನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಎರಡನೇದಾಗಿ ರೈಟ್ ಗ್ರೀಟಿಂಗ್ಸ್ ಅಂಡ್ ರೆಸ್ಪಾನ್ಸಸ್ ಫಾರ್ ದ ಫಾಲೋಯಿಂಗ್ ಕಾಂಟೆಕ್ಟ್ಸ್ ಆ್ಯಂಡ್ ಪ್ಲೇ ದ ರೋಲ್ಸ್ ಇನ್ ದ ಕ್ಲಾಸ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಕಾಂಟೆಕ್ಟ್ಸ್ಗಳನ್ನು ಕೊಟ್ಟಿದ್ದಾರೆ ಅಥವಾ ಸಂದರ್ಭಗಳನ್ನು ಕೊಟ್ಟಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂಥ ಡೈಲಾಗ್ಸ್ ಅಥವಾ ಕಾನ್ವರ್ಸೇಷನನ್ನು ಬರೆದು ನಂತರ ಅವುಗಳನ್ನು ನಿಮ್ಮ ಸ್ಕೂಲ್ನಲ್ಲಿ ಕ್ಲಾಸ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ಮೊದಲನೇದು ಗ್ರೀಟಿಂಗ್ ಅ ಫ್ರೆಂಡ್ ಆನ್ ಹಿಸ್ ಆರ್ ಹರ್ ಬರ್ತ್ಡೇ. ಸೆಕೆಂಡ್ ಒನ್, ಗ್ರೀಟಿಂಗ್ ಅಂಡ್ ರಿಕ್ವೆಸ್ಟಿಂಗ್ ಅವರ್ ಹೆಡ್ ಮಾಸ್ಟರ್ ವೈಲ್ ಆಸ್ಕಿಂಗ್ ಫಾರ್ ಅ ಲೀವ್ ಇನ್ ಅ ಲೆಟರ್. ಇಲ್ಲಿ ವಿದ್ಯಾರ್ಥಿಗಳೇ ನಾನು ಕಾನ್ವರ್ಸೇಷನನ್ನು ಕೊಟ್ಟಿದ್ದೇನೆ. ನೀವು ಈ ಎಕ್ಸಾಂಪಲನ್ನಾದರೂ ಬರಿಬೋದು ಅಥವಾ ನಿಮ್ಮ ಓನ್ ಆನ್ಸರನ್ನು ಬೇಕಾದರೂ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಬರಿಬೋದಾಗಿರುತ್ತೆ. ನೀವು ನಂತರ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಪೀರಿಯಡ್ ನಂಬರ್ 9 ಟಾಪಿಕ್ ಕಾನ್ವರ್ಸೇಷನ್. ವರ್ಕ್ಶೀಟ್ ನಂಬರ್ 25, ಲಿಸನ್ ಆ್ಯಂಡ್ ರೆಸ್ಪಾಂಡ್. ಲಿಸನ್ ಟು ಯುವರ್ ಫ್ರೆಂಡ್. ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಪ್ರೆಸೆಂಟ್ ಇಟ್ ಟು ದ ಕ್ಲಾಸ್ ವಿತ್ ಯುವರ್ ಪಾರ್ಟ್ನರ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಕಾನ್ವರ್ಸೇಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳನ್ನು ನಿಮ್ಮ ಫ್ರೆಂಡಿಗೆ ನೀವು ಕೇಳಿ ನಂತರ ಅವರು ಏನು ಉತ್ತರವನ್ನು ಕೊಡ್ತಾರೆ ಅದನ್ನು ನಿಮ್ಮ ಕ್ಲಾಸ್ನಲ್ಲಿ ನೀವು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಹಾಯ್, ಮೇ ಐ ನೋ ಯುವರ್ ಫೇವರೇಟ್ ಸಬ್ಜೆಕ್ಟ್ ಪ್ಲೀಸ್. ನಿಮ್ಮ ಫ್ರೆಂಡಿನ ಫೇವರೇಟ್ ಸಬ್ಜೆಕ್ಟ್ ಯಾವುದು ಅಂತೇಳಿ ನೀವು ಅವರನ್ನು ಕೇಳಿದಾಗ ಅವರ ಉತ್ತರ ಹಾಯ್, ಮೈ ಫೇವರೇಟ್ ಸಬ್ಜೆಕ್ಟ್ ಈಸ್ ಇಂಗ್ಲೀಷ್ ಅಥವಾ ಬೇರೆ ಅವರಿಗೆ ಇಷ್ಟವಾದಂಥ ಸಬ್ಜೆಕ್ಟನ್ನು ಅವರು ನಿಮಗೆ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್, ವೈ ಡು ಯು ಲೈಕ್ ದ ಸಬ್ಜೆಕ್ಟ್? ಆನ್ಸರ್ ಇಸ್ ಐ ಲೈಕ್ ಇಟ್ ಬಿಕಾಸ್ ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಸ್ಪೋಕನ್ ಎವ್ರಿವೇರ್. ಅಥವಾ ನೀವು ಬೇರೆ ಉತ್ತರವನ್ನು ಬೇಕಾದರೂ ವಿದ್ಯಾರ್ಥಿಗಳಲ್ಲಿ ಕೊಡ್ಬೋದು. ನೆಕ್ಸ್ಟ್, ಕುಡ್ ಯು ಪ್ಲೀಸ್ ಟೆಲ್ ಮಿ ವಿಚ್ ಸಬ್ಜೆಕ್ಟ್ ಈಸ್ ಡಿಫಿಕಲ್ಟ್ ಫಾರ್ ಯು? ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಈಸ್ ಡಿಫಿಕಲ್ಟ್ ಫಾರ್ ಮಿ. ಅವರು ಯಾವ ಸಬ್ಜೆಕ್ಟ್ ಅವರಿಗೆ ಡಿಫಿಕಲ್ಟ್ ಅಂತ ಹೇಳ್ತಾರೋ ಆ ಸಬ್ಜೆಕ್ಟ್ ಹೆಸರನ್ನು ಇಲ್ಲಿ ಬರೀಬೋದಾಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವೈ ಇಸ್ ಇಟ್ ಡಿಫಿಕಲ್ಟ್ ಫಾರ್ ಯು? ಆನ್ಸರ್ ಇಸ್ ಬಿಕಾಸ್ ಇಟ್ ಹ್ಯಾಸ್ ಮೆನಿ ಫಾರ್ಮುಲಾಸ್ ಟು ರಿಮೆಂಬರ್. ಅಥವಾ ಅವರ ಓನ್ ಆನ್ಸರನ್ನು ವಿದ್ಯಾರ್ಥಿಗಳೇ ಅವರಲ್ಲಿ ನಿಮಗೆ ಹೇಳ್ಬೋದು. ವರ್ಕ್ಶೀಟ್ ನಂಬರ್ 26, ಫನ್ ಟೈಮ್, ಈಚ್ ಒನ್ ಟೀಚ್ ಒನ್. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಿಮ್ಮ ಕ್ಲಾಸ್ನಲ್ಲಿ ನಿಮ್ಮ ಟೀಚರು ನಿಮಗೆ ಮಾಡಿಸ್ತಾರೆ. ಭಾಳ ಈಸಿ ಇದೆ ಮತ್ತು ಭಾಳ ಇಂಟ್ರೆಸ್ಟಿಂಗ್ ಆಗಿ ಈ ಗೇಮ್ ಇದೆ. ಹಾಗಾಗಿ ಅದನ್ನು ನೀವು ಚೆನ್ನಾಗಿ ಆಟ ಆಡ್ಬೋದು. ನೆಕ್ಸ್ಟ್ ಪೀರಿಯಡ್ ನಂಬರ್ 10 ಟಾಪಿಕ್ ಲಿಸನ್ ಆ್ಯಂಡ್ ರೆಸ್ಪಾಂಡ್ ಟು ಪೋಯಮ್. ಇಲ್ಲಿ ವಿದ್ಯಾರ್ಥಿಗಳೇ ಪದ್ಯಗಳನ್ನು ಕೇಳಿಸ್ಕೊಂಡು ನಂತರ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಅಂದರೆ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನು ವಿದ್ಯಾರ್ಥಿಗಳೇ ಇಲ್ಲಿ ನಾವು ಬರೀಬೇಕಾಗತ್ತೆ. ವರ್ಕ್ಶೀಟ್ ನಂಬರ್ 27, ಸ್ಕ್ಯಾನ್ ದ QR ಕೋಡ್ ಆ್ಯಂಡ್ ಲಿಸನ್ ಟು ದ ಸಾಂಗ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳೇ ಒಂದು QR ಕೋಡನ್ನು ಕೊಟ್ಟಿದ್ದಾರೆ. ಅದರ ಪದ್ಯವನ್ನು ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಅದರ ಲಿರಿಕ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಪದ್ಯವನ್ನು ಕೇಳಿದ ನಂತರ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಮೊದಲನೇ ಕ್ವಶನ್, ಹೂ ಈಸ್ ಐ ಇನ್ ದ ಫಸ್ಟ್ ಸ್ಟ್ಯಾನ್ಸ್ ಆಫ್ ದ ಪೋಯಮ್? ದ ಪೋಯೆಟ್ ವಿಲಿಯಂ ವರ್ಡ್ಸ್ವರ್ತ್.
Second one, when did the poet see the daffodils? When the poet wandered lonely as a cloud, he saw the daffodils. Question number 3, what were the daffodils doing in the second stanza? The daffodils were tossing their heads in sprightly dance. Question number 4, who had a competition with the daffodils? Listen to the third stanza. ಇಲ್ಲಿ ವಿದ್ಯಾರ್ಥಿಗಳ ಇದಕ್ಕೆ ಉತ್ತರ the waves. Question number 5, how does the daffodils help the poet? Listen to the last stanza. ಇದಕ್ಕೆ ಉತ್ತರ ಲಾಸ್ಟ್ ಸ್ಟ್ಯಾನ್ಸಾದಲ್ಲಿದೆ ವಿದ್ಯಾರ್ಥಿಗಳೇ. The daffodils fill the poet's heart with pleasure when he is alone. Next, worksheet number 28. Scan the QR code and listen to the song and answer the following questions below. ಇಲ್ಲಿ ವಿದ್ಯಾರ್ಥಿಗಳೇ ಒಂದು QR ಕೋಡ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಟ್ರೈ ಅಗೇನ್ ಎಂಬ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಇದರ ಲಿರಿಕ್ಸ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಈ ಪದ್ಯವನ್ನು ಕೇಳಿಯಾದ ನಂತರ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 1, ಇಫ್ ವಿ ಫೇಲ್ ಅಟ್ ಫಸ್ಟ್ ವಾಟ್ ಶುಡ್ ವಿ ಡೂ? ಇಫ್ ವಿ ಫೇಲ್ ಅಟ್ ಫಸ್ಟ್ ವಿ ಶುಡ್ ಟ್ರೈ ಅಗೇನ್. ಸೆಕೆಂಡ್ ಕ್ವೆಶ್ಚನ್, ವಾಟ್ ಈಸ್ ನಾಟ್ ಅ ಡಿಸ್ಗ್ರೇಸ್ ಅಕಾರ್ಡಿಂಗ್ ಟು ದ ಪೋಯೆಟ್? ಇಫ್ ವಿ ಸ್ಟ್ರೈವ್ it is not a disgrace according to the poet. Question number 3, what will give us a reward according to the poet? According to the poet, time will give us a reward. Question number 4, what quality do we need to be successful like others? ಇದಕ್ಕೆ ಉತ್ತರ, if all that other folk can do, why with patience should not we? We need to have this quality to be successful like others. Question number 5, write the necessity of the poem in your own words. Use 4 to 5 sentences. ಇದಕ್ಕೆ ಉತ್ತರವನ್ನು ನಾವು ವಿದ್ಯಾರ್ಥಿಗಳೇ ಬರೆಯೋದಾದರೆ, the poem encourages to try again if we don't succeed once. It tells us that failure is not an end but is a stepping stone to success. It also encourages us to try again and again. We should never lose hope. ಅಥವಾ ನಿಮ್ಮ ಓನ್ ಆನ್ಸರನ್ನು ವಿದ್ಯಾರ್ಥಿಗಳೇ ನೀವಿಲ್ಲಿ ಬರೀಬೋದಾಗಿರುತ್ತೆ. ನೆಕ್ಸ್ಟ್, ಅಡಿಷನಲ್ ಟಾಸ್ಕ್ 1, ಸ್ಕ್ಯಾನ್ ದ QR ಕೋಡ್ ಆ್ಯಂಡ್ ಲಿಸನ್ ಟು ದ ಸಾಂಗ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬಿಲೋ. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಒಂದು QR ಕೋಡನ್ನು ಕೊಟ್ಟಿದ್ದಾರೆ. ಇದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ನೀಡಿರುವಂಥ ಪದ್ಯವನ್ನು ಕೇಳಿ ನಂತರ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ 1, ದಿ ಅಬೌವ್ ಪೋಯಮ್ ಇಸ್ ಅಬೌಟ್ ಡ್ಯಾಶ್, ಅಬೌಟ್ ಹೋಪ್. ಕ್ವೆಶನ್ ನಂಬರ್ 2, ವಾಟ್ ಈಸ್ ದ ಮೆಸೇಜ್ ಆಫ್ ಸಮ್ವೇರ್ ಓವರ್ ದ ರೇನ್ಬೋ? ಈ ಪದ್ಯದ ಮೆಸೇಜ್ ಏನು? ಹೋಪ್ ಆ್ಯಂಡ್ ಲಾಂಗಿಂಗ್ ಫಾರ್ ಬೆಟರ್ ಪ್ಲೇಸ್. ಕ್ವೆಶನ್ ನಂಬರ್ 3, ವಾಟ್ ಈಸ್ ದ ಮೂಡ್ ಆಫ್ ದ ಪೋಯೆಟ್? ಹೋಪಿಂಗ್. ಕ್ವೆಶನ್ ನಂಬರ್ 4, ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಲೈನ್ ವೇರ್ ಟ್ರಬಲ್ ಮೆಲ್ಟ್ಸ್ ಲೈಕ್ ಲೆಮನ್ ಡ್ರಾಪ್ಸ್ ಈಸ್ ಎ ಡ್ಯಾಶ್. ಇಲ್ಲಿರುವಂಥ ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತ ಹೇಳಿದ್ರೆ ಸಿಮಿಲಿ. ಕ್ವೆಶನ್ ನಂಬರ್ 5, ವಾಟ್ ಈಸ್ ದ ಮೀನಿಂಗ್ ಆಫ್ ಲಲಬಿ? ಲಲಬಿ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಜೆಂಟಲ್ ಆ್ಯಂಡ್ ಸೂದಿಂಗ್ ಸಾಂಗ್ ಟು ಹೆಲ್ಪ್ ಅ ಚೈಲ್ಡ್ ಟು ಗೋ ಟು ಸ್ಲೀಪ್. ನೆಕ್ಸ್ಟ್, ಅಡಿಷನಲ್ ಟಾಸ್ಕ್ 2, ಸ್ಕ್ಯಾನ್ ದ QR ಕೋಡ್ ಆ್ಯಂಡ್ ಲಿಸನ್ ಟು ದ ಸಾಂಗ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಒಂದು QR ಕೋಡನ್ನು ಕೊಟ್ಟಿದ್ದಾರೆ. ಇದನ್ನು ಸ್ಕ್ಯಾನ್ ಮಾಡಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಕ್ವೆಶನ್ ನಂಬರ್ 1, ಕ್ಯಾನ್ ಯು ಗಿವ್ ಅ ಸೂಟೇಬಲ್ ಟೈಟಲ್ ಟು ದ ಪೋಯಮ್? ನಿಮಗೆ ಇಷ್ಟ ಬಂದಂಥ ಟೈಟಲನ್ನು ವಿದ್ಯಾರ್ಥಿಗಳೇ ಈ ಪದ್ಯಕ್ಕೆ ನೀವು ಕೊಡ್ಬೋದು, ಆದರೆ ಅದು ಆ ಪದ್ಯಕ್ಕೆ ಸೂಟೇಬಲ್ ಆಗಿರಬೇಕು. ಇದಕ್ಕೆ ನಾನು ಕೊಟ್ಟಿರುವಂಥ ಟೈಟಲ್ ಸ್ಮೈಲ್. ಕ್ವೆಶನ್ ನಂಬರ್ 2, ಹೌ ಈಸ್ ಅ ಸ್ಮೈಲ್ ಸಿಮಿಲರ್ ಟು ಫ್ಲೂ? ಸ್ಮೈಲ್ ಈಸ್ ಸಿಮಿಲರ್ ಟು ಫ್ಲೂ ಬಿಕಾಸ್ ಇಟ್ ಈಸ್ ಇನ್ಫೆಕ್ಷಿಯಸ್. ಕ್ವೆಶನ್ ನಂಬರ್ 3, ಕ್ಯಾನ್ ಯು ಪಿಕ್ ಔಟ್ ಸಿಮಿಲಿ ಫ್ರಮ್ ದ ಪೋಯಮ್? ಈ ಪದ್ಯದಲ್ಲಿರುವಂಥ ಸಿಮಿಲಿಯನ್ನು ನೀವು ಐಡೆಂಟಿಫೈ ಮಾಡ್ಬೋದಾ? ಅದಕ್ಕೆ ಉತ್ತರ, ಯು ಕ್ಯಾಚ್ ಇಟ್ ಲೈಕ್ ದ ಫ್ಲೂ. Question number 4, how the poet wants to infect the world? The poet wants to infect the world by spreading smile around the world. ಇದೀಗಲೇ ನಾವು ಇದುವರೆಗೂ 9ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನ ಪುಸ್ತಕದ ವರ್ಕ್ಶೀಟ್ ನಂಬರ್ 23ರಿಂದ 28ರವರೆಗಿನ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. Thank you dear students for watching this video.